ಮಾತಿನೊಳಗೆ ಎಂಥ ಶಕ್ತಿ ಐತೆ ಅಂತ ಕೇಳಿದ್ರೆ, ಮನೆಯೊಳಗೆ ತಾಯಿ ಒಂದು ಆಕಳ ಸಾಕಿದ್ರು. ಮನೆಯೊಳಗೆ ತಾಯಿ ಒಂದು ಆಕಳ ಸಾಕಿದ್ರು. ಸಾಯಂಕಾಲ 6 ಗಂಟೆ ಆಯ್ತಾರೆ ಮನೆಗೆ ಆಕಳು ಬರ್ತಿತ್ತು. ಬಂದ ತಕ್ಷಣ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ನೀರು ತೆಗೆದುಕೊಂಡು ಕರು ಬಿಟ್ಟು ಆ ಆಕಳ ಕರನ ಎಳೆದ ಕಟ್ಟಿ ಮೊದಲು ಪಾದ ತೊಳಿತಿದ್ಳು, ಹಣೆ ಮೇಲೆ ಕುಂಕುಮ ಹಚ್ತಿದ್ಳು, ಒಂದಿಷ್ಟು ಹೂವಿಟ್ಟು ನಮಸ್ಕಾರ ಮಾಡ್ತಿದ್ಳು, ಆಮೇಲೆ ಹಾಲು ಕರಿತಿದ್ಳು. ದಿನನಿತ್ಯ ತನ್ನ ವ್ಯವಹಾರ ನಡೆದಿತ್ತು. ಆಕಳಿಗೆ ಒಂದು ದಿವಸಕ್ಕೆ ಮೇವು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಉಂಡಿದೇನು ಕೇಳಿಲ್ಲ, ತಿಂದಿದೇನು ಕೇಳಿಲ್ಲ. ಆದರೂ ಪುಣ್ಯಾತ್ಮನ ಆಕಳ ಸರಿಯಾದ ಸಮಯಕ್ಕೆ ಬಂದು ಹಾಲು ಕೊಡ್ತಿತ್ತು. ಒಂದಾನೊಂದು ದಿವಸ ಏನಾಗ್ತದೆ ಅಂತ ಕೇಳಿದ್ರೆ, ಆಕಳಿಗೆ ಕಾಡಿನ ಸಂಘ ಆಗ್ತದೆ. ಕಾಡಿನೊಳಗೆ ಹೋಗ್ಬಿಡ್ತದೆ. ಸಾಕಷ್ಟು ಮೇವು ಸಿಕ್ತು, ಹೊಡೆತುಂಬ ತನ್ನ ಉದರ ಪೋಷಣೆಯನ್ನು ಮಾಡ್ಕೊಂತು. ಆ ಕಾಡಿನ ಆಕಳ ದೋಸ್ತಿ ಆಯ್ತು. ಮನೆ ಆಕಳ ಹೇಳ್ತು, ನಾನು ಮನೆಗೆ ಹೋಗ್ಬೇಕು. ಕಾಡು ಆಕಳ ಕೇಳ್ತದ, ಮನೆಗೆ ಹೋದ ಬಳಿಕ ಯಾರು ನಿನ್ನ ಕರೆದು ಕಟ್ತಾರ, ತುರಿಸಿ ಮೇವು ಹಾಕ್ತಾರ, ಯಾಕೆ ಹೋಗ್ತೀನಿ? ಆ ಸುಂದರವಾದಂತ ಮಾತು ಹೇಳ್ತದ ಆ ಮನೆ ಆಕಳ, ನಾನು ನನಗೆ ಕಷ್ಟ ಸುಖ ಕೇಳ್ತಾರತ್ತ ಮನೆಗೆ ಹೊಂಟಿಲ್ಲ, ನಾನು ಸುಖದಿಂದ ನೋಡ್ಕೋತಾರ ಅನ್ನೋ ಗೊಡವೆದಿಂದ ಮನೆಗೆ ಹೊಂಟಿಲ್ಲ, ನಾನು ಯಾಕೆ ಮನೆಗೆ ಹೋಗ್ತಾ ಇದ್ದೇನೆ ಅಂತಕ್ಕಂಥ ಒಂದೇ ಒಂದು ಮಾತು ನನ್ನ ಹೃದಯಕ್ಕೆ ತಟ್ಟೆದ, ಮನಸ್ಸಿಗೆ ನಾಟ್ಯದ. ಅದು ಮಾತು ಯಾವುದು ಅಂತ ಕೇಳಿದ್ರೆ, ತಾಯಿ ನಿತ್ಯ ನನ್ನ ಹಾಲು ಕರಿತಕ್ಕಂಥ ಸಂದೊಳಗ ಪಾದಕ್ಕೆ ನೀರು ಹಾಕಿ, ಹಣೆಗೆ ನೀರು ಹಚ್ಚಿ ಕುಂಕುಮ ಇಡು ಕಾಲಕ್ಕೆ ಆ ತಾಯಿ ಹೇಳ್ತಾಳ, ನೀ ನನ್ನ ಪಾಲಿನ ದೇವತೆ, ನೀ ನನ್ನ ಪಾಲಿನ ದೇವತೆ ಅಂತಕ್ಕಂಥ ಒಂದೇ ಒಂದು ಮಾತಿನ ಸಲುವಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತು ಆಕಳ ಹೇಳ್ತಾನಂತ. ಮಾತಿನಿಂದ ಪುಣ್ಯಾತ್ಮರೇ ಹಗೆಯದ, ಮಾತಿನಿಂದ ನಗೆಯದ.